ಒಂದೇ ದಿನದಲ್ಲಿ ಇಷ್ಟೆಲ್ಲ ಹೇಗ್ ಡೀಲ್ ಮಾಡ್ತೀರಾ ಇದನ್ನೆಲ್ಲ? ಹಾ, ಹಾಗೆ ಕಾವ್ಯನ್ ಹಸ್ಬೆಂಡ್ ನನ್ ಬಿಸ್ನೆಸ್ ಗೆ ಇದನ್ನು ಹೇಳಿದಾನೆ. ನೀವು ಮಿಸ್ಟರ್ ವನರಾಜ್ಗೆ ಡಿವೋರ್ಸ್ ನೋಟಿಸ್ ಕಳ್ಸಿದಿರಂತೆ. ಅಲ್ಲ, ರಿಯಲಿ? ಇಸ್ ಇಟ್ ಟ್ರೂ? ಅಂಡ್ ಇಫ್ ಇಟ್ ಇಸ್, ದೆನ್ ಐ ಮಸ್ಟ್ ಸೇ ಬ್ರಾವೋ. ಒಂದ್ ವೇಳೆ ನನ್ಗೆ ಬ್ಯಾಕ್ ಪೇನ್ ಇಲ್ಲ ಅಂದಿದ್ರೆ ಆಗ ನಿನ್ ಕೊಳಕಾಗಿರೋ ಕಾಲಿಗೆ ಬಿದ್ದು ನಾನ್ ಬಗ್ಗೆ ನಿಮಗ್ ಕಾಲ್ ಮುಗಿತಿದ್ದೆ. ನಿಜವಾಗ್ಲು ಪೇನ್ ಕಿಲ್ಲರ್ ಖಾಲಿ ಆಗಿದೆ, ನಾನು ತಗೊಂಡ್ ಬರ್ತೀನಿ. ನಿನಗೇನಾದ್ರೂ ಬೇಕಾ? ಇಲ್ಲ ಬೇಡ. ನಂದಿನಿ, ಯು ಆರ್ ಫೈನ್ ರೈಟ್? ಯಾ, ಐ ಆಮ್ ಫೈನ್. ಪಕ್ಕಾ? ಓಕೆ, ನಾನು ಬರ್ತೀನಿ. ಜನ ಇಷ್ಟೊಂದು ಚೀಪ್ ಹೇಗೆ ಆಗ್ತಾರೆ? ಅಲ್ಲ, ಯಾವ ಕಾರಣವೂ ಇಲ್ದಂಗೆ ಇಷ್ಟೊಂದು ದ್ವೇಷ. ಸೋಷಿಯಲ್ ಮೀಡಿಯಾನ ತಗೊಂಡು ನಮ್ ಗಲ್ಲಿವರೆಗೂ ಒಬ್ರ ಮೇಲೊಬ್ರು ದ್ವೇಷ ಕಾರೋದು ಎಷ್ಟು ಸರಿ ಅಂತ. ಅಲ್ಲ, ಇನ್ನೊಬ್ರು ಮನ್ಸು ನೋಯಿಸಿದ್ರೆ ಏನ್ ಸಿಗತ್ತೆ ಇವ್ರಿಗೆ? ಅವ್ರ ಕೆಲ್ಸ ಅವ್ರು ನೋಡ್ಕೊಂಡಿರ್ಬೇಕು ತಾನೆ. ಜನಗಳಿಗೆ ಅದೇ ತುಂಬಾ ಕಷ್ಟದ ಕೆಲ್ಸ. ತಮ್ಮ ಲೈಫಲ್ಲಂತೂ ಏನು ಮಾಡಲ್ಲ, ಬೇರೆಯವ್ರ ಮೇಲೆ ಬೆರಳು ತೋರ್ಸಕ್ ಬರ್ತಾರೆ. ಅದು ದಾರಿಲಿ ಯಾರ ಮೇಲಾದ್ರೂ ಕಮೆಂಟ್ ಮಾಡೋದಿರ್ಲಿ ಅಥವಾ ಇಂಟರ್ನೆಟ್ ಅಲ್ಲಿ. ಲೂಸರ್ಸ್. ಫೈನ್, ನಾನ್ ಈ ಮನೆಗ್ ಬರಲ್ಲ. ಬಟ್ ವಾಟ್ ಅಬೌಟ್ ಮೈ ಡಾಟರ್? ಇವಳಂತೂ ಇಲ್ಲೇ ಇರ್ತಾಳಲ್ವಾ? ಇಲ್ಲಿ ರೆಗ್ಯುಲರ್ ಆಗಿ ನಡೆಯೋ ಹ್ಯೂಮಿಲೇಷನ್ ಆರಾಧಂತಗಳಿಂದ ನನ್ ಮಗಳು ಹೇಗ್ ಪಾರಾಗ್ತಾಳೆ? ಸ್ಪೆಷಲಿ ನಿಮ್ ಡಿವೋರ್ಸ್ ಆದ್ಮೇಲೆ. ಮಗಳೇ ಖುಷಿ, ನಿನಗೆ ಅನ್ನಿಸ್ತಿದ್ಯಾ ನೀನ್ ಇಲ್ಲಿ ಇರೋದು ಸರಿ ಹೋಗಲ್ಲ ಅಂತ? ಇದ್ರಲ್ಲಿ ಅನ್ಸೋದೇನ್ ಬಂತು ಮಿಸ್ಸಸ್ ವನರಾಜ್? ಇಟ್ ಈಸ್ ಆಬ್ವಿಯಸ್. ಐ ರಿಯಲಿ ಫೀಲ್ ಮಗಳೇ, ನೀನು ಮತ್ತೆ ತುಷಾರ್ ಈ ಎಲ್ಲ ರಂಪಾಟಗಳಿಂದ ದೂರ ಇರ್ಬೇಕು. ದೇರ್ ಇಸ್ ಸೋ ಮಚ್ ಆಫ್ ನೆಗೆಟಿವಿಟಿ ಹಿಯರ್. ನಿಮ್ಮಿಬ್ರಿಗೂ ಈಗ ತಾನೇ ಮದ್ವೆ ಆಗಿದೆ, ಇದು ನಿಮ್ ಹನಿಮೂನ್ ಫೇಸ್. ಆದ್ರೆ ಇಲ್ಲಿ ಪ್ರತಿದಿನ ಕಲಹ, ಡಿವೋರ್ಸ್ ಮಾತುಗಳು, ಜಗಳ ಬರೀ ಇದೇ ಆಗಿರುತ್ತೆ. ಮಗ್ನೆ ತುಷಾರ್, ಐ ರಿಯಲಿ ಅಂಡರ್ಸ್ಟ್ಯಾಂಡ್ ನಿಮ್ಗೆ ನಮ್ಮನೇಲಿ ಇರಕ್ ಇಷ್ಟ ಇಲ್ಲ ಅಂತ. ಬಟ್ ಮಗ್ನೆ, ಈ ಸಿಟಿಲಿ ನಮ್ದು ಬೇಕಾದಷ್ಟು ಫ್ಲಾಟ್ಸ್ ಇದೆ. ನೀವಿಬ್ರು ಯಾವ್ದಾದ್ರೂ ಒಂದಕ್ಕೆ ಶಿಫ್ಟ್ ಆಗ್ಬೋದು. ಮತ್ತೆ ಹಾ, RR ನಗರದ ಪೆಂಟ್ ಹೌಸ್ ನಿನ್ಗೆ ತುಂಬಾ ಇಷ್ಟ ಅಲ್ವಾ ಖುಷಿ? ನೀವಿಬ್ರು ಅಲ್ಲಿಗೆ ಯಾಕೆ ಶಿಫ್ಟ್ ಆಗ್ಬಾರ್ದು? ನೀವೇನಾದ್ರೂ ಅಲ್ಲಿಗೆ ಶಿಫ್ಟ್ ಆದ್ರೆ ಆಗ ಸಂಬಂಧಗಳು ಚೆನ್ನಾಗಿರುತ್ತೆ, ಹಾಗೆ ಎಲ್ಲ ನೆಗೆಟಿವಿಟಿಗಳಿಂದನೂ ದೂರ ಇರ್ಬೋದು. ನಿಂಗೆ ಸಿಟಿಲಿ ಅಷ್ಟೊಂದ್ ಮನೆಗಳಿದ್ರೆ ಹೋಗಿ ಅದನ್ನ ಒಡೆದು ಹಾಕು. ನಮ್ಮನೆ ಯಾಕೆ ಹೊಡಿತಿದ್ಯಾ? ನಮ್ಮ ಮಕ್ಕಳನ್ನ ಯಾಕೆ ಹೀಗೆ ಬೇರೆ ಮಾಡ್ತಿದ್ಯಾ? ಎನಫ್ ಮಮ್, ಈಗಾಗ್ಲೇ ನಮ್ಮನೇಲಿ ಬೇಕಾದಷ್ಟಾಗಿದೆ. ನೀವು ಇನ್ನಷ್ಟು ಇಶ್ಯೂಸ್ನ ಕ್ರಿಯೇಟ್ ಮಾಡಬೇಡಿ. ಅಯ್ಯೋ, ನಾನ್ ಕೇವಲ ಸಜೆಷನ್ಸ್ ಕೊಡ್ತಿದ್ದೀನಿ ಮಗಳೇ. ನೀವಿಬ್ರು ಸಮಾಧಾನವಾಗಿ ಯೋಚಿಸಿ ಆಮೇಲೆ ನಿರ್ಧಾರ ತಿಳಿಸಿ. ಮತ್ತೆ ನಾನಿಲ್ಲಿಗೆ ಅಮರ್. ಥ್ಯಾಂಕ್ ಯು. ನಾನಿಲ್ಲಿಗೆ ಈ ಪೇಪರ್ಸ್ಗೆ ನಿನ್ ಸಿಗ್ನೇಚರ್ ತಗೊಳಕ್ ಬಂದೆ. ನಿನ್ಗೆ ಅಂತ ಸ್ವಲ್ಪ ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ದೀನಿ, ಸೈನ್ ಮಾಡ್ಬಿಡು. ನಾಳೆ ಬೆಳಗ್ಗೆ ಅಮರ್ನ ಕಳ್ಸಿ ತರಿಸ್ಕೋತೀನಿ. See you then. ಕಿಡಿನ ನಾನು ಹಚ್ಚಾಗಿದೆ. ಈಗ ನೋಡ್ಬೇಕು ಬ್ಲಾಸ್ಟ್ ಯಾವಾಗತ್ತೆ ಮತ್ತೆ ಎಷ್ಟು ದೊಡ್ಡದಾಗತ್ತೆ ಅಂತ. ನೋಡ್ದ್ಯಾ, ಇನ್ನ ಡೈವರ್ಸ್ ಆಗಿಲ್ಲ, ಆಗ್ಲೇ ಪರಿಣಾಮ ಕಾಣಿಸ್ತಿದೆ. ಯಾವತ್ತೂ ಅನ್ಕೊಂಡಿರ್ಲಿಲ್ಲ ನಾನು ಹೀಗೆ ಹೇಳ್ತೀನಿ ಅಂತ. ಆದ್ರೆ ಇವತ್ತು ಆ ನಾಗಿಣಿ ಸತ್ಯ ಹೇಳಿ ಹೋದ್ಲು. ನೀನ್ ಡೈವರ್ಸ್ ತಗೊಂಡ್ರೆ ಅದ್ರ ಪ್ರಭಾವ ನಿನ್ ಮಕ್ಕಳ ಬದುಕಿನ ಮೇಲಾಗುತ್ತೆ ಅಂತ. ನಿಮ್ಮಿಬ್ರಿಗೂ ಏನಾದರೂ ಅನ್ಸಿದ್ರೆ ರಾಖಿ ಅವರು ಸರಿ ಹೇಳಿದ್ರು ಅಂತ ನಿಮ್ಗನ್ಸಿದ ಹಾಗೆ ಮಾಡಿ. ನೀವು ನಿಮ್ಮ ಸಂತೋಷದ ಬಗ್ಗೆ ಯೋಚನೆ ಮಾಡಿ, ಮುಂದೆ ಬರೋ ನಾಳೆಗಳ ಬಗ್ಗೆ ಯೋಚಿಸಿ. ವಾಹ್, ಈಗ ಅರ್ಥ ಆಯ್ತು ನನ್ಗೆ. ನಿಂಗೆ ಸ್ವಾತಂತ್ರ್ಯ ವನರಾಜಿಂದ ಅಲ್ಲ, ನಿನ್ ಜವಾಬ್ದಾರಿಗಳಿಂದ ಬೇಕಿರೋದು. ಒಬ್ರಾದ್ಮೇಲೆ ಒಬ್ರನ್ನ ಎಲ್ರನ್ನೂ ಮನೆಯಿಂದ ದೂರ ಮಾಡ್ತಿದ್ಯಾ. ಅಯ್ಯೋ ಲಲಿತಾ, ಅವಳು ಪೂರ್ತಿ ಮಾತಾದ್ರೂ ಕೇಳು. ಅಯ್ಯೋ, ಏನ್ ಕೇಳಿಸ್ಕೊಳ್ಳಿ? ಇವಳು ಮಾತ್ ಕೇಳಿದ್ರೆ ನಾವ್ ಕೂಡ ರಸ್ತೆಯಲ್ಲಿ ಭಿಕ್ಷೆ ಬೇಡ್ಬೇಕಾಗತ್ತೆ. ಇವಳು ಎಲ್ರನ್ನೂ ಒಬ್ರಾದ್ಮೇಲೆ ಒಬ್ರನ್ನ ಮನೆಯಿಂದ ಆಚೆ ಹಾಕ್ತಿದ್ದಾಳೆ. ಸಾರಿ ಮಕ್ಕಳೇ, ಒಂದ್ ವೇಳೆ ನನ್ನಿಂದ ಏನಾದರೂ ನಿಮಗೆ ತೊಂದರೆ ಆಗಿದ್ರೆ ಸಾರಿ. ಇಲ್ಲ ಮಮ್ಮಿ, ಪ್ಲೀಸ್ ನೀವೀಗೆಲ್ಲ ಮಾತಾಡ್ಬೇಡಿ ಪ್ಲೀಸ್. ಮಮ್ಮಿ, ನಾನೊಂದು ಮಾತು ಹೇಳ. ಹಾ, ಒಂದ್ ವೇಳೆ ನಿಮ್ಗೆ ಈ ಪರಿವಾರದ ಬಗ್ಗೆ ಚಿಂತೆ ಇದ್ದಿದ್ರೆ
ನಿಜವಾಗ್ಲೂ ಮಕ್ಕಳ ಮೇಲೆ ಕಾಳಜಿ ಇದ್ದಿದ್ರೆ ನೀವ್ ಯಾವತ್ತೂ ಅಪ್ಪನಿಗೆ ಡಿವೋರ್ಸ್ ಪೇಪರ್ ಕಳಿಸ್ತಾ ಇರಲಿಲ್ಲ. ಮಮ್ಮಿ ಒಂದೇ ಒಂದ್ಸಾರಿ ಯೋಚನೆ ಮಾಡಿ ನೀವು ಹೀಗೆ ಮಾಡಿರೋದ್ರಿಂದ ನಾವೇನೆಲ್ಲ ಫೇಸ್ ಮಾಡ್ಬೇಕಾಗಿ ಬಂದಿದೆ ಅಂತ. ಪಪ್ಪ ಮನೆ ಬಿಟ್ಟು ಹೋದ್ರು, ಪಾವನಿ ಮನೆ ಬಿಟ್ಟು ಹೋದ್ಲು, ಅಜ್ಜಿ ನೊಂದ್ಕೊಳ್ತಾ ಇರ್ತಾರೆ, ತಾತ ಇಡೀ ದಿನ ಬೇಜಾರಲ್ಲೇ ಇರ್ತಾರೆ. ಸಮರ್ಥದಂತೂ ಇವತ್ತು ಹೊರಗಡೆ ದೊಡ್ಡ ಜಗಳನೇ ಆಯ್ತು ಮಮ್ಮಿ. ಖುಷಿ ಅವ್ರ ಮಾಮ್ ಖುಷಿ ನೋಡೋದಕ್ಕೆ ಮನೆಗೆ ಬರಕ್ ಆಗ್ತಾ ಇಲ್ಲ. ನಾವಿಬ್ರು ಇನ್ನೂ ಸರಿಯಾಗಿ ನಮ್ಮ ಕರಿಯರ್ ಮೇಲೆ ಫೋಕಸ್ಸೇ ಮಾಡಿಲ್ಲ. ಇದನ್ನು ಶುರು ಮಮ್ಮಿ. ಮುಂದೆ ಹೋಗ್ತಾ ಹೋಗ್ತಾ ಇನ್ನೇನಾಗುತ್ತೋ ಅಂತ ನನಗೆ ಗೊತ್ತಾಗ್ತಿಲ್ಲ. ಮಮ್ಮಿ, ನಮ್ಮ ಮನೆ ಈಗ ಒಂದು ಡೈಲಿ ಶೋ ತರ ಆಗ್ಬಿಟ್ಟಿದೆ. ಇಡೀ ದಿನ ಬರೀ ಜಗಳ, ನಾಟಕ ಇದೇ ನಡೀತಾ ಇರುತ್ತೆ. ಮಮ್ಮಿ, ನಿಮಗೆ ಡಿವೋರ್ಸ್ ಬೇಕು? ಆನ್ ವಾಟ್ ಕಾಸ್ಟ್? ನೀವು ಪಪ್ಪನಿಂದ ಡಿವೋರ್ಸ್ ತಗೊಂಡು ಏನು ಅಚೀವ್ ಮಾಡಬೇಕು ಅನ್ಕೊಂಡಿದ್ದೀರಾ? ನೀವೊಬ್ರು ತಾಯಿ. ಈ ವಯಸ್ಸಲ್ಲಿ ತಾಯಾದವರು ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾರೆ ವಿನಃ ನಿಮ್ ತರ ಸೆಲ್ಫಿಶ್ ಆಗಂತೂ ಅಲ್ಲ ಮಮ್ಮಿ. ಪುಣ್ಯ, ಇಲ್ಲಿ ಒಬ್ರಾದ್ರೂ ಇದಾರಲ್ಲ ಇವಳಿಗೆ ಸರಿ ತಪ್ಪಿನ ಅರಿವು ಮೂಡ್ಸಕ್ಕೆ. ಇದ್ರಲ್ಲೇನ್ ಸರಿ ಇದೆ? ಅನುಪಮ ತನ್ನ ಜೀವನದ ಬಗ್ಗೆ ಡಿಸೈಡ್ ಮಾಡೋದಕ್ಕೆ ಯಾವುದೇ ಹಕ್ಕಿಲ್ವಾ? ತಾತ, ಇಡೀ ಪರಿವಾರನ ಚದ್ರ ಹೋಗ್ತಿರುವಾಗ ಇಂಥ ನಿರ್ಧಾರ ತಗೊಂಡು ಏನ್ ಪ್ರಯೋಜನ? ಮನೆ ಮಕ್ಕಳು ಹೊರಗಡೆ ಹೋಗಿ ಬೇರೆಯವ್ರ ಜೊತೆ ಜಗಳ ಮಾಡ್ಬೇಕಾ? ತಾತ, ಇವತ್ತು ಅದೃಷ್ಟ ಚೆನ್ನಾಗಿತ್ತು, ಮನೆ ಮುಂದೆ ಸಮರ್ಥ ಜಗಳ ಆಯ್ತು. ಒಂದ್ ವೇಳೆ ಅವ್ನು ಹೊರಗಡೆ ಎಲ್ಲಾದ್ರೂ ಒಬ್ನೇ ಸಿಕ್ಕಿದ್ರೆ ಅವ್ರು ಏನ್ ಮಾಡ್ತಿದ್ರು ಯಾರಿಗ್ ಗೊತ್ತು? ತಾತ, ನಿಮ್ಗೆ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಸಮರ್ಥಕರು ಹೊಡಿತಿರುವಾಗ ನನ್ಗೆ ಹೆಂಗಾಗ್ತಿತ್ತು ಅಂತ. ನನ್ನ ಜೀವನ ನಡುಗ್ತಾ ಇತ್ತು. ನಾವು ಅವ್ರಿಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ರೆ ಅವ್ರು ಮಾತಾಡ್ತಾರಲ್ವಾ ತಾತ? ನಾವ್ ಯಾರ ಬಾಯಿ ಅಂತ ಮುಚ್ಚೋಕ್ಕಾಗತ್ತೆ? ನಾವ್ ಇಡೀ ಜೀವನ ಇದನ್ನೇ ಮಾಡ್ತಿರ್ಬೇಕಾ? ನಮ್ಮ ಅಪ್ಪ ಅಮ್ಮನ ತಪ್ಪು ಕೊರಗ್ತಾ ಕೂತಿದ್ರೆ ನಮ್ಮ ಜೀವನ ನಾವ್ ಯಾವಾಗ ಜೀವಿಸೋದು? ಮಮ್ಮಿ, ನನ್ನ ಪಪ್ಪ ತಪ್ಪು ಮಾಡಿಲ್ಲ ಅಂತ ಹೇಳ್ತಿಲ್ಲ. ಪಪ್ಪ ತುಂಬಾನೇ ದೊಡ್ಡ ತಪ್ಪು ಮಾಡಿದ್ರೆ ಅದು ನಮ್ಮೆಲ್ರಿಗೂ ಗೊತ್ತಿದೆ ಕೂಡ. ಆದ್ರೆ ನೀವು ತಪ್ಪನ್ನ ಸರಿ ಮಾಡ್ಬೋದಿತ್ತು, ನಿಮ್ಗೆ ಅವಕಾಶ ಇತ್ತು. ಆದ್ರೆ ನೀವು ಆ ತಪ್ಪನ್ನು ಸರಿ ಮಾಡಲಿಲ್ಲ. ನೀವು ಆ ತಪ್ಪನ್ನ ಸರಿ ಮಾಡಲಿಲ್ಲ ಮಮ್ಮಿ. ಯಾಕಂದ್ರೆ ನಿಮಗೆ ನಿಮ್ಮ ಹಠ ಮತ್ತು ನಿಮ್ಮ ಈಗೋ ನಮ್ ಎಲ್ರಿಗಿಂತ ದೊಡ್ಡದು. ಅಣ್ಣ, ನೀ ನನ್ ಗಾಯಕ್ ಔಷಧಿ ತರಕ್ ಬಂದವನು ಇಲ್ಲಿ ಬಂದು ಮಮ್ಮಿ ನೋವನ್ ಜಾಸ್ತಿ ಮಾಡ್ತಾ ಇದ್ಯಾ? ಅಯ್ಯೋ, ವೈ ಕಾಂಟ್ ಯು ಸಪೋರ್ಟ್ ಹರ್ ಫಾರ್ ಒನ್ಸ್? ಸಮರ್ಥ್, ನೀನ್ ಸುಮ್ನೆ ಅಲ್ಲ, ಪಾವ್ನಿ ಏನೋ ಚಿಕ್ಕೋಳು, ಆದ್ರೆ ನೀನ್ ಮನೆ ಹಿರಿ ಮಗ ಅಲ್ವಾ? ನೀನ್ ಮೆಚ್ಯೂರ್ಡ್ ಇದೆಯಾ ತಾನೆ? ನೀನು ಹೀಗೆ ಮಾತಾಡ್ತಿದ್ಯಲ್ಲ. ಮನೆ ಜನನೇ ಮಮ್ಮಿನ ಅರ್ಥ ಮಾಡ್ಕೊಳ್ದೇ ಇರುವಾಗ ಹೊರಗ್ನವ್ರನ್ನ ಅಂದು ಏನ್ ಪ್ರಯೋಜನ? ಸಮರ್ಥ್, ಅಲ್ಲ, ಅವ್ರ ಮಗನೇ ಅವ್ರಿಗೆ ಸಪೋರ್ಟ್ ಮಾಡ್ಲಿಲ್ಲ ಅಂತ. ಅಯ್ಯೋ, ನನಗೆ ಸಪೋರ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಸಮರ್ಥ್. ಯಾಕಂದ್ರೆ ಮಮ್ಮಿ ಏನ್ ಮಾಡ್ತಿದಾರೋ ಅದು ತಪ್ಪು. ನಾವ್ ಈ ಸಮಾಜದಲ್ಲಿ ಬದುಕ್ತಾ ಇದೀವಿ ಸಮರ್ಥ್. ಯಾವಾಗ್ಲೂ ಎಲ್ಲರ ಜೊತೆ ಜಗಳ ಮಾಡ್ಕೊಂಡಿರಕ್ಕಾಗಲ್ಲ. ನಿಮ್ಮ ಮಮ್ಮಿ ಸರಿಯಾಗಿ ಹೇಳಿದ್ರು, ನಾವಿಲ್ಲಿಂದ ಹೊರಟ್ಬಿಡ್ಬೇಕು. ನಾವು ಅವ್ರ ಫ್ಲಾಟಲ್ಲೇ ಇರಬೇಕು. ಮಮ್ಮಿ ಸ್ವತಃ ನಾವಿಲ್ಲಿಂದ ಹೋಗ್ಬೇಕು ಅಂತ ಯೋಚನೆ ಮಾಡ್ತಿರುವಾಗ ವೈ ನಾಟ್? ನೋಡಿ, ಇಬ್ರು ಹೊರಟೋದ್ರು, ಇನ್ನಿಬ್ರು ಹೋಗ್ತಿದ್ದಾರೆ. ಮಗು ತುಷಾರ್, ಇಂಥ ನಿರ್ಧಾರಗಳನ್ನ ಕೋಪದಲ್ಲಿರುವಾಗ ತಗೋಬಾರ್ದು. ಮಮ್ಮಿನೂ ಡಿವೋರ್ಸ್ ತಗೊಳ್ಳೋ ನಿರ್ಧಾರನ ಕೋಪದಲ್ಲೇ ತಗೊಂಡಿದ್ರಲ್ವಾ ತಾತ? ಲೆಟ್ಸ್ ಗೋ. ಏನಾಯ್ತು? ವೈ ಯು ಸೋ ಸರ್ಪ್ರೈಸ್ಡ್? ಇನ್ಫ್ಯಾಕ್ಟ್ ನಿನಗೂ ಒಳ್ಳೇದೇ ಆಯ್ತಲ್ವಾ? ಹೇಗೂ ನಿನ್ ಮಮ್ಮಿ ಜೊತೆ ಇಶ್ಯೂಸ್ ಇದೆ. ನನಗೆ ಕಾರಣ ಏನು ಅಂತ ಗೊತ್ತಿಲ್ಲ ತುಷಾರ್. ಆದ್ರೆ ನಾನು ಯಾವಾಗ ಅಂಕಲ್ ಅಗೇನ್ಸ್ಟ್ ಹೋಗ್ತೀನೋ ಅವಾಗ ಮಮ್ಮಿ ನನ್ನನ್ನೇ ಸುಮ್ಮನಿರಿಸ್ತಾರೆ. ಹಾ, ನನಗೆ ಮಮ್ಮಿ ಜೊತೆ ಇಶ್ಯೂಸ್ ಇದೆ. ಆದ್ರೆ ಇದಕ್ಕರ್ಥ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತಲ್ಲ. ನಾನು ಮಮ್ಮಿ ವಿಚಾರದಲ್ಲಿ ಅಪ್ಸೆಟ್ ಆಗಿದೆ, ಯಾಕಂದ್ರೆ ಅವರು ಅಂಕಲ್ ವಿಚಾರದಲ್ಲಿ ಸ್ಟ್ರಾಂಗ್ ಆಗಿ ಸ್ಟ್ಯಾಂಡ್ ತಗೊಳ್ತಿಲ್ಲ ಅಂತ. ಈಗ ಅವರು ಸ್ಟ್ಯಾಂಡ್ ತಗೊಂಡ್ಮೇಲೆ ನಾನು ಅವ್ರಿಗೆ ಸಪೋರ್ಟ್ ಯಾಕೆ ಮಾಡಬಾರ್ದು? ಹಾ, ನನ್ನಿಂದನೂ ತಪ್ಪಾಗುತ್ತೆ. ನಾನು ಅವಾಗವಾಗ ತುಂಬಾ ಜಾಸ್ತಿ ಮಾತಾಡ್ತೀನಿ, ಲಿಮಿಟ್ ಕ್ರಾಸ್ ಮಾಡ್ತೀನಿ. ಆದ್ರೆ ಮಮ್ಮಿ ಅರ್ಥ ಮಾಡ್ಸದ್ಮೇಲೆ ತಪ್ಪನ್ನ ರಿಯಲೈಸ್ ಕೂಡ ಮಾಡ್ಕೋತೀನಿ. ತುಷಾರ್, ಜಾಯಿಂಟ್ ಫ್ಯಾಮಿಲಿಲಿ ಜಗಳ ಅನ್ನೋದು ಆಗ್ತಾನೆ ಇರುತ್ತೆ. ಇದ್ರರ್ಥ ನೀನು ಮನೆ ಬಿಟ್ಟು ಹೋಗ್ಬಿಡ್ಬೇಕು ಅಂತಲ್ಲ. ಮನೆ ಪರಿವಾರ ಎಲ್ಲಿ ಉಳಿದಿದೆ ಈಗ? ಪಪ್ಪ ಹೊರಟೋದ್ರು, ಪಾವನಿ ಹೊರಟೋದ್ಲು, ಅದಕ್ಕೆ ನೀವು ಹೋಗ್ಬಿಡ್ತೀರಾ? ಹಾ, ಯಾಕಂದ್ರೆ ಮಮ್ಮಿ ಕೇವಲ ಅವ್ರ ಬಗ್ಗೆ ಯೋಚನೆ ಮಾಡ್ತಿರುವಾಗ ನಾವು ನಮ್ಮ ಬಗ್ಗೆ ಯೋಚನೆ ಮಾಡ್ಲೇಬೇಕಾಗತ್ತೆ. ವಾವಣ್ಣ, ಲೈಫಲ್ಲಿ ಮೊದಲನೇ ಸಲ ತಮಗೋಸ್ಕರ ಒಂದು ಸ್ಟ್ಯಾಂಡ್ ತಗೊಂಡಿದ್ದಾರೆ ಮಮ್ಮಿ. ನೀನ್ ಅವ್ರಿಗೆ ಸಪೋರ್ಟ್ ಮಾಡೋದ್ ಬದಲಾಗಿ ಅವ್ರನ್ನ ಡಿಸ್ಕರೇಜ್ ಮಾಡ್ತಾ ಇಲ್ಲ. ನಾನು ಅವ್ರಿಗೆ ಅರ್ಥ ಮಾಡ್ಸಕ್ ಟ್ರೈ ಮಾಡ್ತಿದ್ದೀನಿ. ಮನೆಯಿಂದ ಹೊರಟು ಹೋಗ್ತೀನಿ ಅಂತ ಹೆದರ್ಸ್ತಾ ಇಲ್ಲ. ನನ್ನ ಡಿಸಿಷನ್ ಅದು. ಅಲ್ಲ, ರಾಕಿ ಆಂಟಿ ನಿಮಗೆ ಫ್ಲಾಟ್ ಆಫರ್ ಮಾಡಿಲ್ಲ ಅಂದಿದ್ರೆ ಅವಾಗ್ಲೂ ನಿಮ್ ಡಿಸಿಷನ್ ಇದೇ ಇರ್ತಿತ್ತ ಅಣ್ಣ? ಹಾ, ನನ್ನ ಡಿಸಿಷನ್ ಇದೇ ಆಗಿರ್ತಿತ್ತು. ಯಾಕಂದ್ರೆ ಮಮ್ಮಿ ನಾನು ಹೋಗೋ ತರ ಒತ್ತಾಯ ಮಾಡ್ತಿದ್ದಾರೆ. ಮಮ್ಮಿ ನಿಮಗೆ ಒತ್ತಾಯ ಮಾಡ್ತಾ ಇಲ್ಲ, ನೀವು ಮಮ್ಮಿಗೆ ಒತ್ತಾಯ ಮಾಡ್ತಾ ಇದ್ದೀರಾ ಡಿವೋರ್ಸಿನ ನಿರ್ಧಾರನ ಬದಲಾಯಿಸಿ ಅಂತ. ಒಂದ್ ವೇಳೆ ಅನುಪಮ ವನರಾಜಿಂದ ವಿಚ್ಛೇದನ ತಗೋಬೇಕು ಅಂದ್ರೆ ಅದ್ರಲ್ಲೇನು ತಪ್ಪಿಲ್ವಲ್ಲ? ಸರಿನೂ ಇಲ್ಲ. ಅಂಡ್ ಅಜ್ಜಿ ಇಸ್ ರೈಟ್. ಫಾರ್ ಮೀ ಕೂಲ್ ಡೂಡ್ ಇಸ್ ರೈಟ್. ಅಯ್ಯೋ, ನಾವ್ ಒಬ್ರಿಗೊಬ್ರು ಯಾಕೆ ಜಗಳ ಮಾಡ್ತೀವಿ? ರೈಟ್. ನಾವ್ ಇಂಥ ಟೈಮಲ್ಲಿ ಮಮ್ಮಿಗೆ ಸಪೋರ್ಟ್ ಮಾಡ್ಬೇಕು. ಡೋಂಟ್ ಯು ಥಿಂಕ್ ಸೋ? ಇವಳು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ತಿದ್ರೆ ನಾವು ನೋಡ್ಕೊಂಡು ಚಪ್ಪಾಳೆ ಹೊಡಿಬೇಕಾ? ವಾರೇವಾ, ಒಳ್ಳೆ ಕೆಲಸ ಮಾಡ್ತಿದ್ಯಾ ಅಂತ. ಐ ಆಮ್ ಸಾರಿ, ನನಗೆ ನಿಮ್ಮ ಫ್ಯಾಮಿಲಿ ಮ್ಯಾಟ್ರಲ್ಲಿ ಮಾತಾಡೋ ಹಕ್ಕಿಲ್ಲ. ಬಟ್ ಐ ಆಲ್ಸೋ ಫೀಲ್ ದಟ್ ಸಮರ್ಥ್ ಇಸ್ ರೈಟ್.
ನಾವು ಅನು ಆಂಟಿಗೆ ಸಪೋರ್ಟ್ ಮಾಡ್ಬೇಕು. ನೀನ್ ಓಡ್ತಾ ಇರೋ ಗಾಡಿನ ಹತ್ಬೇಡ. ನಮ್ ಕುಟುಂಬದಲ್ಲಿ ಮೂಗ್ ತೋರ್ಸೋ ಅವಶ್ಯಕತೆ ನಿಂಗಿಲ್ಲ. ಹೋಗಿ ಅಜ್ಜಿ, ನಿಮ್ ನೀವೇನ್ ಮಾತಾಡ್ತಾ ಇದ್ದೀರಾ? ಮಮ್ಮಿ divorce ತಗೊಬಾರ್ದು ಅಂತ ಇಷ್ಟೆಲ್ಲ ಮಾತಾಡ್ತಿರೋದು. ನಿಮ್ಗೆ ಕನ್ನಡ ಆಗಲ್ಲ ಸಮರ್ಥ. Please try to understand. ನಾವು ಹೇಗೆ support ಮಾಡ್ಬೇಕು? ದಯವಿಟ್ಟು ಅವ್ರನ್ನ ಬಿಟ್ಬಿಡಿ. ಸಾಕು ಸಾಕು. ನನ್ನಿಂದಾಗಿ ನೀವೆಲ್ಲ ಒಬ್ರಿಗೊಬ್ರು ಜಗಳ ಎಲ್ಲ ಮಾಡಬೇಡಿ. ನಾನೇನು ನಿರ್ಧಾರ ತಗೊಂಡಿದ್ದೀನೋ ಅದನ್ನ ಬಹುಶಃ ನನ್ನ ವಯಸ್ಸಿನ ಯಾವ ಹೆಣ್ಣು ತಗೊಳ್ಳೋದಿಲ್ಲ. ಅದಕ್ಕೆ ನಿಮ್ಗೆಲ್ಲ ಈ ನಿರ್ಧಾರ ತಪ್ಪಾಗಿ ಕಾಣಿಸ್ತಿದೆ. ಆದ್ರೆ ನನ್ನ ದೃಷ್ಟಿಲಿ ಈ ನಿರ್ಧಾರ ತಪ್ಪಲ್ಲ. ಇದು ನನ್ನ ಅಧಿಕಾರ. ಇದ್ಯಾವ ದಾರಿ ಅಂದ್ರೆ ನಾನು ನನಗೋಸ್ಕರ ತುಂಬಾ ಯೋಚನೆ ಮಾಡಿ ಆರಿಸ್ಕೊಂಡಿರೋ ದಾರಿ. ಗೊತ್ತಿದೆ ಈ ದಾರಿಲಿ ತುಂಬಾ ಕಷ್ಟಗಳಿರುತ್ತೆ, ಎಡವೋ ಸಾಧ್ಯತೆ ಇರುತ್ತೆ, ಮುಂದೆ ಒಂಟಿಯಾಗಿ ನಾನೊಬ್ಳೆ ನಡೆಯೋ ಪ್ರಸಂಗನೂ ಬರ್ಬೋದು. ಆದ್ರೆ ನಾನು ತಯಾರಾಗಿದ್ದೀನಿ. ನಾನೆಷ್ಟೇ ಕಷ್ಟ ಬಂದ್ರೂ ಅದನ್ನ ಸಹಿಸ್ಕೋತೀನಿ. ಆದ್ರೆ ನನ್ನ ಪರಿವಾರಕ್ಕೆ ಯಾವ ಕಷ್ಟನೂ ಬರಕ್ ಬಿಡಲ್ಲ. ಯಾರೂ ಈ ಮನೆನ ನನ್ನಿಂದಾಗಿ ಬಿಟ್ಟು ಹೋಗೋ ಅವಶ್ಯಕತೆ ಇಲ್ಲ. ಈ ಮನೆಯಿಂದ ಯಾರಾದ್ರೂ ಹೋಗ್ತಾರೆ ಅಂದ್ರೆ ಅದು ನಾನು. ನನ್ನನ್ನು ಯಾವತ್ತವ್ರ ಮನೆಯಿಂದ ಆಚೆ ಹಾಕಿದ್ರೋ ನಾನು ಅವತ್ತೇ ಇಲ್ಲಿಂದ ಹೊರಟು ಹೋಗ್ಬೇಕಿತ್ತು. ತಡವಾಗೇ ಆಗಿದ್ರೂ ನನ್ಗೆ ಅರ್ಥ ಆಗೋಯ್ತು ನಾನು ಈ ಮನೆನ ಬಿಟ್ಟು ಹೋಗೋದೇ ಸರಿ ಅಂತ. ಹಾಗಾಗಿ ನಾನು ಈ ಮನೆನ ಬಿಟ್ಟು ಹೋಗ್ತಿದ್ದೀನಿ ಶಾಶ್ವತವಾಗಿ. ನನ್ನಿಂದ ಇನ್ಮುಂದೆ ನಿಮ್ಗೆ ಯಾರಿಗೂ ತೊಂದರೆ ಆಗಲ್ಲ. ನನ್ನಿಂದಾಗಿ ಏನಾದರೂ ತಪ್ಪಾಗಿದ್ರೆ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಸಾರಿ, ತುಂಬ ತುಂಬ ಸಾರಿ. ನೀನೆಲ್ಲೂ ಹೋಗ್ಬೇಕಾಗಿಲ್ಲ ಅನುಪಮ. ಇದು ನಿನ್ನ ಮನೆ, ಮತ್ ನೀನ್ ಇಲ್ಲೇ ಇರ್ತೀಯ. ಇಲ್ಲ. ವಾ, ನನ್ ಮಗನ ಯಾವತ್ತೂ ತಡೆದಿಲ್ಲ ನೀವು. ತಡಿಲಿಲ್ಲ, ಯಾಕೆಂದ್ರೆ ಅವನು ತಪ್ಪು ದಾರಿ ಹಿಡಿದಿದ್ದ. ಹಾಗಾದ್ರೆ ಇವಳು ಸರಿನಾ? ಹಾ. ನಿಮ್ಗೆ ನನ್ ಮಗನೊಬ್ಬನ್ ಬಿಟ್ರೆ ಮಿಕ್ಕವ್ರೆಲ್ಲ ಸರಿನೇ. ಆದ್ರೆ ನಿನಗೆ ನಿನ್ ಮಗನ್ ಬಿಟ್ಟು ಎಲ್ಲಾನು ತಪ್ಪೆ. ಈ ದೇಶದ ಮಕ್ಕಳು ಎಲ್ಲಿವರೆಗೆ ಸರಿಯಾಗಲ್ಲ ಅಂದ್ರೆ ಎಲ್ಲಿವರೆಗೂ ಈ ದೇಶದ ತಾಯಿ ತನ್ನ ಮಕ್ಕಳ ತಪ್ಪನ್ನು ನೋಡೋದಿಲ್ವೋ ಅಲ್ಲಿಯವರೆಗೂ. ನೀವು ನನಗ್ ಬುದ್ಧಿ ಹೇಳಿ, ನನ್ ಮಗನಿಗೆ ಬುದ್ಧಿ ಹೇಳಿ, ಇವಳಿಗ್ ಮಾತ್ರ ಏನು ಹೇಳ್ಬೇಡಿ. ನಿಮ್ ಮಗಳು ತನ್ನ ಗಂಡನ ಮೇಲೆ ಕೋಪ ಮಾಡ್ಕೊಂಡು ಅದ್ರ ಶಿಕ್ಷೆನ ಇಡೀ ಕುಟುಂಬಕ್ಕೆ ಕೊಡ್ತಿದ್ದಾಳೆ. ಅತ್ತೆ ಮಾವ, ನೀವಿಬ್ರು ನನಗೋಸ್ಕರ ಜಗಳ ಆಡ್ಬೇಡಿ. ಇದೆಲ್ಲ ನಿನ್ ಹಠದ ಪರಿಣಾಮ. ನೀನೇ ಈ ಮನೆನ 2 ಭಾಗ ಮಾಡ್ಬಿಟ್ಟಿದ್ಯಾ. ಎಲ್ರೂ ನನ್ನ ತಪ್ಪಾಗಿ ತಿಳ್ಕೊಂಡ್ರೆ ತಿಳ್ಕೊಳ್ಳಿ, ಆದ್ರೆ ನಾನ್ ಹೇಳೋದಂತೂ ಸತ್ಯ ಅಷ್ಟೇ. ನಿನ್ ಹಠಕ್ಕೆ ಬೆಲೆನ ನಿನ್ ಮಕ್ಕಳು ತರ್ಬೇಕಾಗತ್ತೆ. ಪ್ರಪಂಚ ಇವ್ರ ಜೀವನನ ಹಾಳು ಮಾಡ್ಬಿಡುತ್ತೆ. ನನಗ್ ಪ್ರಪಂಚ ಚಿಂತೆ ಇಲ್ಲ ಅಜ್ಜಿ. ಚಿಂತೆ ನಮ್ಮವ್ರ ಬಗ್ಗೆ ಇರ್ಬೇಕಲ್ವಾಜಿ. ನೀನ್ ಸುಮ್ನಿರೋ. ಅಲ್ಲ, ಇವ್ರಿನ್ನೂ ಮಕ್ಕಳು, ಇವ್ರಿಗಿನ್ನೂ ಪ್ರಪಂಚದ ಬಗ್ಗೆ ಗೊತ್ತಿಲ್ಲ. ನೀನ್ ಅರ್ಥ ಮಾಡ್ಕೋಬೇಕು. ನಿನ್ನ ನಿರ್ಧಾರದ ಪ್ರಭಾವ ಧನು ಮತ್ತೆ ಅಳಿಯಂದ್ರ ಮೇಲೂ ಬೀಳುತ್ತೆ. ನಮ್ ಧನು ಅತ್ತೆ ಮನೆಯವರು ಬಾಯಿಗೆ ಬಂದಾಗ ಮಾತಾಡ್ತಾರೆ, 1000 ಪ್ರಶ್ನೆ ಕೇಳ್ತಾರೆ, ಎಲ್ಲ ನಿನ್ನಿಂದಾಗಿ. ಅಕ್ಕ, ವಿಜಯ್ ಕುಮಾರ್ ಇದನ್ನ ಯಾವ ಕಾರಣಕ್ಕೂ ಒಪ್ಕೊಳ್ಳಲ್ಲ. ಅಯ್ಯೋ, ವಿಜಯ್ ಕುಮಾರ್ ಅಲ್ಲ, ಸಂಜಯ್ ಕುಮಾರ್. ಅವ್ರು ಯಾರೇ ಆಗಿರ್ಲಿ, ಸಂಜಯ್ ಕುಮಾರ್ ಯಾವುದೇ ಕಾರಣಕ್ಕೂ ಇದನ್ನ ಒಪ್ಕೊಳ್ಳೋದಿಲ್ಲ. ನನ್ನ ಮಗಳು ಎಲ್ಲಿಗೂ ಹೋಗೋದಿಲ್ಲ ಲಲಿತಾ. ಇಲ್ಲಿ ಯಾರಿಗೆ ಆದ್ರೂ ನನ್ನ ಮಗಳ ನಿರ್ಧಾರ ಸರಿ ಇಲ್ಲ ಅನ್ಸಿದ್ರೆ ಅಂತವರಿಗೆ ಮನೆ ಬಾಗಿಲು ತೆಗೆದೇ ಇದೆ. ಲಲಿತಾ, ತುಷಾರ್, ನಿನಗೆ ಒಪ್ಪಿಗೆ ಇಲ್ಲ ಅಂದ್ರೆ ನೀನು ಇಲ್ಲಿಂದ ಹೋಗ್ಬೋದು. ಖುಷಿನ ಇಲ್ಲೇ ಬಿಟ್ಟು. ಈ ಮನೆ ಲಕ್ಷ್ಮಿ ಈ ಮನೆಯಲ್ಲೇ ಇರ್ತಾಳೆ. ಹಾ ಸರಿ ತಾತ.
ಮತ್ ಲಲಿತಾ ನೀನು ಮಾವ, ನೀವು ಅತ್ತೆಗೇನು ಹೇಳ್ಬಾರ್ದು. ಒಂದ್ ಮಾತಿದೆ, ನೀನು ಈ ಮನೆ ಬಿಟ್ಟು ಹೋಗೋ ಹಾಗಿಲ್ಲ. ಒಂದ್ ವೇಳೆ ಹೋಗ್ತೀನಿ ಅಂದ್ರೆ ಆಗ ನಿನ್ ಜೊತೆ ನಾನು ಬರ್ತೀನಿ. ನಾನುವೆ ನನ್ನ ಮಮ್ಮಿ ಎಲ್ಲಿರ್ತಾರೋ ನಾನು ಅಲ್ಲೇ ಇರ್ತೀನಿ. ನಾನು ಕೂಡ. ನೀನಂತೂ ತುಂಬಾ ಲೋನ್ಲಿ ಆಗ್ಬಿಟ್ಟಿಯಲ್ಲಕ್ಕ. ಈಗ್ಲಾದ್ರೂ ಸೋಲ್ ಒಪ್ಕೋ. ನೀವೆಲ್ಲ ಹೇಗ್ ಮಾತಾಡ್ತಿದ್ದೀರಾ ಅಂದ್ರೆ ನಾನೇ ಇವಳನ್ನ ಮನೆಯಿಂದ ಆಚೆ ಹಾಕ್ತಿದ್ದೀನಿ ಅನ್ನೋ ಹಾಗೆ. ಮನೆ ಬಿಡೋ ಹಠ ಇವಳದ್ದು. ಇವಳು ಹೋಗ್ತೀನಿ ಅಂದ್ರೂ ನಾನು ಇವಳನ್ನ ಹೋಗಕ್ ಬಿಡೋದಿಲ್ಲ. ಆದ್ರೆ ಒಂದ್ ಮಾತಂತೂ ಹೇಳ್ತೀನಿ, ಇವತ್ತೇನಾಯ್ತು ಅದು ಬರೀ ಆರಂಭ ಅಷ್ಟೇ. ಮತ್ತೆ ಆದಷ್ಟು ಬೇಗ ನಿನಗ್ ಗೊತ್ತಾಗುತ್ತೆ ನಿನ್ನ ನಿರ್ಧಾರ ತಪ್ಪು ಅಂತ.